ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ಬಿಟ್ಟವ್ರಿಗೆ. ಅದೇ ಆಫರ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಹಿಂಗೆ ಬೆಲೆ ಏರಿಕೆ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಜನಗೂ ಬುದ್ಧಿ ಇಲ್ಲ, ಓಟ್ ಹಾಕ್ಬೇಕಾದ್ರೆ ನೋಡಿ ಹಾಕಲ್ಲ. ಫ್ರೀ ಏನೋ ಆಫರ್ ಕೊಡ್ತಾರೆ ಅಂದ್ಬಿಟ್ಟು ಓಟ್ ಹಾಕ್ತಾರೆ, ಹಿಂಗಾಗುತ್ತೆ. ಇವಾಗ ಕ್ಯಾಬ್ ಡ್ರೈವರ್ಸ್ ಗಳಿಗೆ ಜಾಸ್ತಿ ಹೊಡ್ತಾ ಬೀಳೋದು, ಯಾಕಂತಂದ್ರೆ ಪ್ರೈಸಸ್ ಇಷ್ಟು ಕಿಲೋಮೀಟರ್ಗೆ ಅಂತ ಫಿಕ್ಸ್ ಆಗಿರುತ್ತೆ. ಡೀಸೆಲ್ ರೇಟ್ ಜಾಸ್ತಿ ಆಯ್ತು, ಸ್ವಲ್ಪ ನಮಗೂ ಒಳಗೂ ಕಷ್ಟ ಇದೆ. ಈ ತರ ರೇಟ್ ಮಾಡ್ಬಿಟ್ರೆ ಸ್ವಲ್ಪ ಕಷ್ಟನೇ. ಏನ್ ಕ್ರಮ ತಗೋಬೇಕು ಸರ್ ಮತ್ತೆ ಸರ್ಕಾರ ಏನ್ ಕ್ರಮ ತಗತ್ತದೆ? ಏನು ತಗೊಳಲ್ಲ, ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ಜನಗಳಿಗೆ ಬುದ್ಧಿ ಇಲ್ಲ ಅಷ್ಟೇ. ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ಬಿಟ್ಟವ್ರಿಗೆ. ಅದೇ ಆಫರ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಹಿಂಗೆ ಬೆಲೆ ಏರಿಕೆ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಜನಗೂ ಬುದ್ಧಿ ಇಲ್ಲ, ಓಟ್ ಹಾಕ್ಬೇಕಾದ್ರೆ ನೋಡಿ ಹಾಕಲ್ಲ. ಫ್ರೀ ಏನೋ ಆಫರ್ ಕೊಡ್ತಾರೆ ಅಂದ್ಬಿಟ್ಟು ಓಟ್ ಹಾಕ್ತಾರೆ, ಹಿಂಗಾಗುತ್ತೆ. ಇವಾಗ ಕ್ಯಾಬ್ ಡ್ರೈವರ್ಸ್ ಗಳಿಗೆ ಜಾಸ್ತಿ ಹೊಡ್ತಾ ಬೀಳೋದು, ಯಾಕಂತಂದ್ರೆ ಪ್ರೈಸಸ್ ಇಷ್ಟು ಕಿಲೋಮೀಟರ್ಗೆ ಅಂತ ಫಿಕ್ಸ್ ಆಗಿರುತ್ತೆ. ಡೀಸೆಲ್ ರೇಟ್ ಜಾಸ್ತಿ ಆಯ್ತು, ಸ್ವಲ್ಪ ನಮಗೂ ಒಳಗೂ ಕಷ್ಟ ಇದೆ. ಈ ತರ ರೇಟ್ ಮಾಡ್ಬಿಟ್ರೆ ಸ್ವಲ್ಪ ಕಷ್ಟನೇ. ಏನ್ ಕ್ರಮ ತಗೋಬೇಕು ಸರ್ ಮತ್ತೆ ಸರ್ಕಾರ ಏನ್ ಕ್ರಮ ತಗತ್ತದೆ? ಏನು ತಗೊಳಲ್ಲ, ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ಜನಗಳಿಗೆ ಬುದ್ಧಿ ಇಲ್ಲ ಅಷ್ಟೇ. ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ಬಿಟ್ಟವ್ರಿಗೆ. ಅದೇ ಆಫರ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಹಿಂಗೆ ಬೆಲೆ ಏರಿಕೆ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಜನಗೂ ಬುದ್ಧಿ ಇಲ್ಲ, ಓಟ್ ಹಾಕ್ಬೇಕಾದ್ರೆ ನೋಡಿ ಹಾಕಲ್ಲ. ಫ್ರೀ ಏನೋ ಆಫರ್ ಕೊಡ್ತಾರೆ ಅಂದ್ಬಿಟ್ಟು ಓಟ್ ಹಾಕ್ತಾರೆ, ಹಿಂಗಾಗುತ್ತೆ. ಇವಾಗ ಕ್ಯಾಬ್ ಡ್ರೈವರ್ಸ್ ಗಳಿಗೆ ಜಾಸ್ತಿ ಹೊಡ್ತಾ ಬೀಳೋದು, ಯಾಕಂತಂದ್ರೆ ಪ್ರೈಸಸ್ ಇಷ್ಟು ಕಿಲೋಮೀಟರ್ಗೆ ಅಂತ ಫಿಕ್ಸ್ ಆಗಿರುತ್ತೆ. ಡೀಸೆಲ್ ರೇಟ್ ಜಾಸ್ತಿ ಆಯ್ತು, ಸ್ವಲ್ಪ ನಮಗೂ ಒಳಗೂ ಕಷ್ಟ ಇದೆ. ಈ ತರ ರೇಟ್ ಮಾಡ್ಬಿಟ್ರೆ ಸ್ವಲ್ಪ ಕಷ್ಟನೇ. ಏನ್ ಕ್ರಮ ತಗೋಬೇಕು ಸರ್ ಮತ್ತೆ ಸರ್ಕಾರ ಏನ್ ಕ್ರಮ ತಗತ್ತದೆ? ಏನು ತಗೊಳಲ್ಲ, ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ಜನಗಳಿಗೆ ಬುದ್ಧಿ ಇಲ್ಲ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.